ಹಾಗಾಗಿ ವ್ಯಾಪಾರ ಸ್ಥಳದಲ್ಲಿ ಏನಾದರೂ ನಿಮಗೆ ಆ ದೃಷ್ಟಿದೋಷ ಆದರೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕಾಗುತ್ತೆ. ಅಥವಾ ಏನೋ ತುಂಬ ಏನು ಹೇಳ್ತಾರೆ, ಮನೆಯಲ್ಲಿ ಏನೋ ನಮ್ಮದು ಚೆನ್ನಾಗಿ ಒಂದು ವ್ಯಾಪಾರ ಇಟ್ಕೊಂಡಿದ್ವಿ ಗುರುಗಳು, ಚೆನ್ನಾಗಿ ನಡೀತಾ ಇತ್ತು, ಇಲ್ಲಿ ತುಂಬ ತೊಂದರೆ ಆಗ್ತಿದೆ, ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಏನಾಗುತ್ತೆ ಒಂದು ಆಯಾಸ ಆಗುವಂಥದ್ದು ಆಗ್ತಾ ಇದೆ. ಈ ರೀತಿ ಇದ್ದಾಗ ಏನು ಮಾಡಬೇಕು ನೋಡಿ, ಮನೆಗೇನಾದರೂ ದೃಷ್ಟಿ, ಇನ್ನು ತುಂಬ ಜನ ಈ ಅರ್ಧಂಬರ್ಧ ಮನೆ ಕಟ್ಕೊಂಡಿರ್ತಾರೆ. ಈಗ ಒಂದು ಫ್ಲೋರ್ ಮನೆ ಕಟ್ಟಿರ್ತಾರೆ, ಅಥವಾ ಏನೋ ಒಂದು ಅಂದ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ಮನೆ ನಿರ್ಮಾಣ. ಯಾಕೆಂದರೆ ಎಷ್ಟೋ ದಿನಗಳ ಒಂದು ದೊಡ್ಡ ಕನಸಾಗಿರುತ್ತೆ ಮನೆ ನಿರ್ಮಾಣ ಅನ್ನುವಂಥದ್ದು. ಅಷ್ಟು ಒಂದು ಸುಲಭದ ಮಾತೇ ಅಲ್ಲ ಅದು. ಆ ರೀತಿ ಅಂಥ ಮನೆ ಕಟ್ಟುವಾಗ ಈಗ ಕೆಲವೊಬ್ರು ನೋಡಿ ಇನ್ನು ಪಾಯ ಹಾಕಿರ್ತಾರೆ ಅಥವಾ ಪಿಲ್ಲರ್ ಆಗಿರುತ್ತೆ, ಅಷ್ಟಕ್ಕೆ ನಿಂತು ಹೋಗ್ಬಿಡುವಂಥದ್ದು. ಎಷ್ಟೋ ಜನ ನೋಡ್ತಾ ಇರ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮನೆ, ಇಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ಅಥವಾ ಏನಾದರೂ ಆಗ್ಬೋದು. ಯಾವಾಗ ಈ ರೀತಿ ಮನುಷ್ಯರು ಮಾತನಾಡುವಂಥದ್ದು ಮತ್ತು ಅದ್ರ ಮೇಲೆ ಆಕರ್ಷಣವಾಗಿರ್ತಾರೆ. ಈಗ ನೋಡಿ ತುಂಬ ಜನ ನೋಡಬಾರ್ದು, ಒಂದು ಫ್ಲೋರ್ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ, ತುಂಬ ಚೆನ್ನಾಗಿ ಬಂದಿರುತ್ತೆ, ಹೊರಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಏನಾಗುತ್ತೆ, ಯಾವಾಗ ದೃಷ್ಟಿದೋಷ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ, ಮನೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಏನೋ ಒಂದು ತೊಂದರೆ. ಎಷ್ಟೋ ಜನಕ್ಕೆ ನಿಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಕೂಡ ಮನೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನಾದರೂ ಒಂದು ಸಮಸ್ಯೆ ಬರುತ್ತೆ. ಕೆಲವೊಂದು ವಸ್ತುಗಳಿಂದ ಸಮಸ್ಯೆ ಬರ್ಬೋದು, ಅಥವಾ ಕೆಲಸಗಾರರಿಂದನೂ ಕೂಡ ಸಮಸ್ಯೆ. ಚೆನ್ನಾಗಿ ಕೆಲಸ ಮಾಡಿರುವಂಥ ಮನುಷ್ಯ, ಆ ಮನುಷ್ಯನಿಂದನೇ ತೊಂದರೆಗಳಾಗುವಂಥದ್ದು, ಮನೆ ಕಟ್ಟೋದನ್ನು ಅರ್ಧಕ್ಕೆ ಬಿಟ್ಟು ಹೋಗುವಂಥದ್ದು, ಎಷ್ಟೋ ಸಮಸ್ಯೆಗಳನ್ನು ನಾವು ಎದುರಿಸುವಂಥದ್ದಾಗುತ್ತೆ. ಹಾಗಾಗಿ ಈ ಮನೆಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಯಾವ ರೀತಿ ಮಾಡ್ಕೊಳ್ಬೇಕು. ಇನ್ನು ಮಗು ತುಂಬ ಹಠ ಮಾಡ್ತಾ ಇರುತ್ತೆ, ಅಥವಾ ಆರೋಗ್ಯ ಸಮಸ್ಯೆಗಳಾಗಿ ಊಟ ಮಾಡ್ಲಿಕ್ಕೆ ಕೆಲವ್ರಿಗೆ ಆಗ್ತಾ ಇರಲ್ಲ. ನೋಡಿ, ಈಗ ಕೆಲವೊಬ್ರು ಹಾಲನ್ನು ಕೊಟ್ಟರು ಕೂಡ ಊಟ ಮಾಡೋದಿಲ್ಲ, ಏನು ಕೊಟ್ಟರು ಕೂಡ ಊಟ ಸೇರ್ತಾ ಇರಲ್ಲ. ಒಂದು ಕಡೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಕೆಲವೊಬ್ರು ನೋಡ್ಬೋದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಊಟ ಚೆನ್ನಾಗಾಗುತ್ತೆ. ಈಗ ಯಾವುದೋ ಕಾರಣಾಂತರಗಳಿಂದ ಏನೋ ಒಂದು ಆರೋಗ್ಯ ಸಮಸ್ಯೆ ಬಂದಿರುತ್ತೆ, ಆದರೂ ಕೆಲವರು ಊಟ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇನ್ನು ಕೆಲವ್ರಿಗೆ ನೋಡಿ ಸಣ್ಣ ಪುಟ್ಟ ಸಮಸ್ಯೆ, ಏನೋ ಜ್ವರ ಬಂದಿರುತ್ತೆ, ಆದರೂ ಊಟ ಸೇರ್ತಾ ಇರೋದಿಲ್ಲ, ಊಟ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಏನಾಯಿತು ಅಂತಂದರೆ ಇವ್ರಿಗೆ ನರದೃಷ್ಟಿ ಆಗಿದೆ ಅಂತ ತಿಳ್ಕೊಳ್ಬೇಕು. ಇನ್ನು ಮಕ್ಕಳು ತುಂಬ ರಚ್ಚೆ ಹಿಡಿಯುವಂಥದ್ದು, ಚಂಡಿ ಹಿಡಿಯೋದು ಅಂತ ಹೇಳ್ತಾರೆ, ಸುಮ್ಮನೆ ಹಠ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಕೊಟ್ಟರು ಕೂಡ ಹಠ ಮಾಡ್ತಾ ಇರ್ತಾರೆ. ಮಕ್ಕಳು ಕೂಡ ಊಟ ಸೇರೋದಿಲ್ಲ, ಅಥವಾ ಬೇರೆ ಬೇರೆ ಸಮಸ್ಯೆಗಳಾಗುವಂಥದ್ದು. ಇನ್ನು ನೋಡಿ, ಈಗ ಒಬ್ಬ ಮನುಷ್ಯನಿಗೆ ಏನಾದರೂ ಆಯಿತು, ಯಾವ ರೀತಿ ತಿಳ್ಕೊಳ್ಬೇಕು ಅಂತಂದರೆ, ಒಂದು ತಲೆಭಾರ ಆಗುವಂಥದ್ದು ಅವ್ರಿಗೆ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು. ತುಂಬ ತಲೆಭಾರ ಆಗುವಂಥದ್ದು, ಕಣ್ಣುಗಳು ಒಂದು ಒದ್ದೆ ಆಗುವಂಥದ್ದು, ಕಣ್ಣಿಂದ ಸುಮ್ಮನೆ ನೀರು ಬರ್ತಾ ಇರುತ್ತೆ, ನೀವು ನೋಡ್ಬೋದು. ಆ ರೀತಿ ಕೂಡ ಆಗೋದಾಗ ಮತ್ತೇನಾದರೂ ಹೊಟ್ಟೆ ಒಳಗಡೆ ಕೆಲವೊಂದು ಹೊಟ್ಟೆ ನೋವು ಬರುವಂಥದ್ದು, ಸುಮ್ಮನೆ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಊಟಗಳನ್ನೇ ಮಾಡಿರ್ತಾರೆ, ಆದರೆ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅದು ಏನು ಕಾರಣ ಅಂತ ಕೆಲವರಿಗೆ ಗೊತ್ತಿರಲ್ಲ. ಈ ರೀತಿ ಆದಾಗ ಏನಾಗುತ್ತೆ, ಕೆಲವೊಂದು ದೃಷ್ಟಿದೋಷ, ಆ ದೃಷ್ಟಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಇವರು ಎದುರಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ದೃಷ್ಟಿಗಳನ್ನು ತೆಗೆಯುವಂಥದ್ದು. ಈಗ ಎಷ್ಟೋ ಥರ ದೃಷ್ಟಿ ನಿವಾರಣೆ ಮಾಡುವಂಥದ್ದು ನೋಡಿ. ನೀವು ಈ ರೀತಿ ಏನಕ್ಕೆ, ಯಾವ ಸಮಸ್ಯೆಗೆ ಯಾವ ರೀತಿ ದೃಷ್ಟಿ ಪರಿಹಾರ ಮಾಡ್ಕೊಳ್ಬೇಕು ಅಂತ. ಈಗ ನೋಡಿ, ಕೆಲವೊಬ್ರು ನೋಡ್ಬೋದು ಅವರ ಮನೆಯಲ್ಲಿ ಎಷ್ಟೋ, ಈಗ ಅವರಿಗೆ ಮನೆಗೆ ಸಂಬಂಧಪಟ್ಟಂತಹ ಕೆಲವರು ಹಿರಿಯರು, ಅವರದೇ ಆದಂಥ ಕೆಲವೊಂದು ಪದ್ಧತಿಗಳಿರುತ್ತೆ. ಆ ಪದ್ಧತಿಯಲ್ಲಿ ನೀವು ಮನೆಗಳಲ್ಲಿ ಮಕ್ಕಳಿಗೆ ಈ ರೀತಿ ತುಂಬ ಚಂಡಿ ಹಿಡಿತಾ ಇದ್ದಾರೆ, ಅಥವಾ ಮಕ್ಕಳು ಹಾಲು ಕುಡಿತಾ ಇಲ್ಲ, ಊಟ ತಿಂತಾ ಇಲ್ಲ, ಅಥವಾ ತುಂಬ ಹಠ ಮಾಡುವಂಥದ್ದು, ಈ ರೀತಿ ಈಗಿದ್ದಾಗ ಮಕ್ಕಳಿಗೆ ಅದಕ್ಕೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಅನ್ನೋಂಥದ್ದು ನಿಮ್ಮ ಹಿರಿಯರ ಹತ್ರ, ಮನೆಯಲ್ಲಿ ತಂದೆ ತಾಯಿಗಳ ಹತ್ರ, ಅಥವಾ ಅಜ್ಜಿ ತಾತ ಮುತ್ತಾತರಂದಿರ ಹತ್ರ ನೀವು ನಿಮ್ಮ ಅಥವಾ ಮುತ್ತಜ್ಜಿಗಳಿದ್ರು ಅಂತ ಅಜ್ಜಿ ಅಂದಿರ. ಯಾಕೆಂದರೆ ಯಾವಾಗ ಹಿರಿಯರು ಇರ್ತಾರೆ ಅವ್ರಿಗೆ ತುಂಬ ಅನುಭವ ಇರುವಂಥದ್ದು, ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತ. ಹಾಗಾಗಿ ಅವ್ರ ಹತ್ರ ಮಕ್ಕಳಿಗೆ ದೃಷ್ಟಿ ತೆಗೆದಾಗ ಅದ್ರ ದೃಷ್ಟಿ ಬೇಗ ನಮಗೆ ಪರಿಶಮನ ಆಗುತ್ತೆ, ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ. ಇನ್ನು ಯಾರಾದರೂ ದೊಡ್ಡವರು ಮನೇಲಿದ್ದರೆ ಅವ್ರಿಗೂ ಕೆಲವೊಂದು ವಿಚಾರದಲ್ಲಿ, ಈಗ ಯಾಕೆಂದರೆ ನದಿ ಸ್ನಾನಗಳನ್ನು ಮಾಡಿಸುವಂಥದ್ದು, ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಮತ್ತು ನದಿಯಲ್ಲಿ ಅಲ್ಲಿ ಕೆಲವೊಂದು ನಿಂಬೆಹಣ್ಣು, ಅದ್ರ ನಿಂಬೆಹಣ್ಣಿಂದ ಸ್ನಾನ ಮಾಡುವಂಥದ್ದು, ಕೆಲವೊಂದು ಸುಗಂಧ ದ್ರವ್ಯಗಳಿಂದ ಸ್ನಾನಾದಿಗಳನ್ನು ಮಾಡಿದಾಗ ದೇಹಕ್ಕೆ ಬಂದಿರುವಂತಹ ಕೆಲವೊಂದು ದೃಷ್ಟಿ ನಿವಾರಣೆ ಆಗುತ್ತೆ ಅಂತ. ನಾವು ಎಷ್ಟೋ ಜನಕ್ಕೆ ಈಗ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳ ದಿನ ಏನು ಮಾಡ್ತೀವಿ, ಶ್ರೀರಂಗಪಟ್ಟಣ ನದಿ ತೀರದಲ್ಲಿ ಕೆಲವೊಂದು ಸ್ನಾನಾದಿಗಳನ್ನು ಮಾಡ್ತಾ ಇರ್ತಾರೆ, ಅದನ್ನು ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ. ಮನೆಯಲ್ಲಿ ಕೆಲವೊಂದು ಅಮಾವಾಸ್ಯೆ ಮತ್ತು ಪೌರ್ಣಮಿಗಳ ಸಾಯಂಕಾಲದಲ್ಲಿ ನೋಡಿ, ಯಾವತ್ತೂ ಕೂಡ ದೃಷ್ಟಿ ನಿವಾರಣೆ ಆಗಬೇಕು ಅಂತಂದರೆ ಸಾಯಂಕಾಲದಲ್ಲೇ ಮಾಡಬೇಕಾಗುತ್ತೆ. ಹಾಗಾಗಿ ಅಥವಾ ಈಗ ನೀವು ನೋಡ್ಬೋದು, ಹಿಂದೆಲ್ಲ, ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಮನೆಗಳ ಮುಂದೆ ಒಂದು ರಾಕ್ಷಸನ ಆಕಾರವಾಗಿರುವಂತಹ ಕೆಲವೊಂದು ಬಿಂಬಗಳನ್ನು ಇಡ್ತಾ ಇದ್ದಾರೆ, ಅದು ನೋಡ್ಬೋದು. ಇನ್ನು ಹಿಂದೆಲ್ಲ ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಈಗ ಭತ್ತದ ಹುಲ್ಲಿಂದ ಒಂದು ಮನುಷ್ಯನ ರೀತಿ ಅದನ್ನು ತಯಾರು ಮಾಡ್ತಿದ್ವಿ. ನೀವು ಈಗ ಒಂದು 10 ವರ್ಷ ಹಿಂದೆ ಹೋದ್ರೆ ನೋಡ್ಬೋದು, ನಾವು ಈ ಮನೆಗಳು ಕಟ್ತಾ ಇತ್ತು ಅಂದರೂ ಕೂಡ ಆ ಮನೆ ಮುಂದೆ ಈ ಹುಲ್ಲುಗಳಲ್ಲಿ ಮನುಷ್ಯನ ಆಕಾರವಾಗಿ ಒಂದು ಗೊಂಬೆಯನ್ನು ಮಾಡಿ ಅಲ್ಲಿ ಇಡ್ತಾ ಇದ್ರು. ಮತ್ತು ಏನಾದರೂ ಈ ಗಿಡ ಮರಗಳು, ಅಥವಾ ನೀವು ನೋಡಿ ಈಗ ಎಲ್ಲಾದರೂ ಬೆಳೆ ಬೆಳೀತಾ ಇರ್ತಾರೆ, ಅಲ್ಲೂ ಕೂಡ ಹಿಂದಿಂದನೂ ಕೂಡ ಇದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಬರ್ತಾ ಸ್ವಲ್ಪ ಕಾಲ ಬದಲಾವಣೆ ಆಗ್ತಾ ಇದೆ.
ಹಾಗಾಗಿ ಏನಾದರೂ ನಿಮ್ಮ ಬೆಳೆ ಬೆಳೆದಂತಹ ಒಂದು ಅಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇತ್ತು, ಅಥವಾ ಏನಾದರೂ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ, ಗಿಡಗಳ ಹಾನಿ ಉಂಟಾಗ್ತಾ ಇದೆ, ಆ ರೀತಿ ಇದ್ದಾಗ ನಿಮ್ಮ ತೋಟದ ಮುಂದೆನೂ ಕೂಡ ಕೆಲವು ಆ ರೀತಿ ಗೊಂಬೆ ಮಾಡಿ ಇಡುವಂಥದ್ದು ಪದ್ಧತಿ ಇರುವಂಥದ್ದು. ಇದರಿಂದ ದೃಷ್ಟಿದೋಷ ನಿವಾರಣೆ ಆಗುವಂಥ. ನೀವು ಅಷ್ಟು ಏನಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದೀರಾ, ಮನೆ ತುಂಬ ಬೇಗನೆ ಆಗ್ತಾ ಇಲ್ಲ, ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ, ಈ ರೀತಿ ಇತ್ತಂತಂದರೆ ಬೇರೆ ಬೇರೆ ಯಾವುದೋ ಚಿತ್ರಗಳನ್ನ ಹಾಕೋಕ್ಕಿಂತ ಈಗ ನೋಡ್ಬೋದು ನೀವು, ಇನ್ನು ಯಾರೋ ಒಬ್ಬರು ಒಂದು ಹೆಣ್ಮಗಳು ಮಹಿಳೆಯದು ಕಣ್ಣು ಇಷ್ಟಪ್ಪ ಬಿಟ್ಟಿರೋದೆಲ್ಲ ಆಗ್ತಾರೆ. ಇದೆಲ್ಲ ಏನಾಗುತ್ತೆ ಗೊತ್ತಾ, ಅದು ತಪ್ಪಾಗುತ್ತೆ. ಅದು ಯಾವ ರೀತಿ ಅದಕ್ಕೆ ನಾವು ಏನು ನಮ್ಮ ಶಾಸ್ತ್ರೋಕ್ತ ಪದ್ಧತಿಯಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಆ ರೀತಿ ಮಾಡಬೇಕು. ಅದು ಏನೋ ಕೆಲವ್ರು ಏನಾಗುತ್ತೆ ಆ ಕಡೆ ಆಕರ್ಷಣೆ ಹೋಗುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ಆಗೋದಿಲ್ಲ. ಅದು ದೃಷ್ಟಿದೋಷ ಹೋಗ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಪದ್ಧತಿಗಳು ಅಂತ ಇರುತ್ತೆ, ಆ ರೀತಿ ಮಾಡ್ಕೊಡುವಂಥದ್ದು. ಈ ನೆಲ್ಲು ಹುಲ್ಲಿಂದ, ಯಾಕೆಂದರೆ ಅಥವಾ ಭತ್ತದ ಹುಲ್ಲಿಂದ ಗೊಂಬೆಯನ್ನು ಮಾಡಿ ಅದಕ್ಕೆ ಕೆಲವೊಂದು ಸಂಸ್ಕಾರಗಳಿರುತ್ತೆ. ಆ ಸಂಸ್ಕಾರ ಮಾಡಿ ನಾವು ಇಡೋದು, ಸುಮ್ಮನೆ ತಗೊಂಡೋಗಿ ಇಡೋದ್ರೂ ಕೂಡ ನಮಗೆ ದೃಷ್ಟಿದೋಷ. ಮತ್ತು ಎಲ್ಲಿ ಇಡಬೇಕು ಅನ್ನೋ ತಿಳ್ಕೊಳ್ಬೇಕು. ಯಾವಾಗ ದೃಷ್ಟಿದೋಷ ನಿವಾರಣೆ ಆಗಬೇಕು ಅಂತಂದರೆ ಜನ ಬಳಕೆ ಜಾಗ, ಅಂದರೆ ಜನ ಓಡಾಡುವಂಥ ಜಾಗದಲ್ಲಿ ಕಣ್ಣಿಗೆ ಕಾಣೋ ರೀತಿ ನಾವು ಅದನ್ನು ಇಟ್ಕೊಂಡ್ರೆ ನಿಮಗೆ ದೃಷ್ಟಿ ಪರಿಶಮನ ಆಗುವಂಥದ್ದು. ಅಥವಾ ಈಗ ಮನೆಗೇನಾದರೂ ದೃಷ್ಟಿ ಆಗಿದೆ ಗುರುಗಳೇ, ಆ ಮನೇಲಿ ತುಂಬ ತೊಂದರೆಗಳು ಆಗ್ತಾ ಅಂದರೆ ಮನೇಲಿ ಅಮಾವಾಸ್ಯೆ ಮತ್ತು ಈ ಪೌರ್ಣಮಿಯ ಸಾಯಂಕಾಲಗಳಲ್ಲಿ ನೀವೇನು ಮಾಡಬೇಕು, ಕೆಲವೊಂದು ಈ ಬಿಳಿ ಸಾಸಿವೆಗಳನ್ನು ಮನೆ ಸುತ್ತ ಹಾಕುವಂಥದ್ದು ಮಾಡ್ಕೊಳ್ಬೇಕು. ಅಥವಾ ಮನೆಗೆ ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ತೆಂಗಿನಕಾಯಿಗಳನ್ನ ಸಾಯಂಕಾಲ ಸಮೇತ, ತುಂಬ ಜನ ನೋಡ್ಬೋದು ನೀವು, ದೃಷ್ಟಿಗೋಸ್ಕರ ನಾವು ಕುಂಬಳಕಾಯಿನ ದೃಷ್ಟಿ ತೆಗೆದು ಹೊಡೆಯುವಂಥದ್ದು, ಕರ್ಪೂರದಿಂದ ಆ ದೃಷ್ಟಿ ತೆಗೆದು ಹೊಡೆಯುವಂಥದ್ದು ಮಾಡ್ಕೊಳ್ತಾ ಇರ್ತೀವಿ. ಮತ್ತು ನಿಂಬೆಹಣ್ಣಿಂದ ನಾವು ಇದು ಮಾಡುವಂಥದ್ದು. ಅಥವಾ ಮನೇಲಿ ತುಂಬ ಜಾಸ್ತಿ ಆಗ್ತಿದೆ, ದೃಷ್ಟಿ ಜೊತೆ ನೆಗೆಟಿವ್ಸ್ ಜಾಸ್ತಿ ಆಗ್ತಾ ಇದೆ, ಮನೇಲಿ ಏನು ಸರಿ ಇಲ್ಲ ಅಂತಂದರೆ ಕೆಲವೊಂದು ಒಂದು ಶಕ್ತಿ ದೇವತೆಗಳ ಹೋಮಾದಿಗಳು ಮಾಡುವಂಥದ್ದು, ಬಗಳಾಮುಖಿ ಹೋಮ ಮಾಡುವಂಥದ್ದು, ಅಥವಾ ಪ್ರತ್ಯಂಗಿರ ಹೋಮಗಳನ್ನು ಮಾಡುವಂಥದ್ದು. ಈ ಪ್ರತ್ಯಂಗಿರ ತುಂಬ ವಿಶೇಷವಾಗಿರುವಂಥದ್ದು. ಒಣ ಮೆಣಸಿನಕಾಯಿ ಮತ್ತು ಈ ಕಾಳು ಮೆಣಸು ಮತ್ತು ಬಿಳಿ ಸಾಸಿವೆಯಿಂದ ಹೋಮವನ್ನು ಮಾಡ್ತೀವಿ.